ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು 7ನೇ ದಿವಸ. 90 ಡೇಸ್ ಡಯಟ್ ಚಾಲೆಂಜ್ ಇತ್ತು. 7ನೇ ದಿವಸ. ಇಷ್ಟು ದಿವಸದ ವೆಯ್ಟಲ್ಲಿ ಒಂದು ಸ್ವಲ್ಪ ಗ್ರಾಮ್ಗಳಷ್ಟು, ಅಂದರೆ ನಾನೊಂದು 76,750 ಅಷ್ಟಿತ್ತು ವೆಯ್ಟ್. ಈಗ 76,350 ಆ ಥರ ಒಂದು ಸ್ವಲ್ಪ ಗ್ರಾಮ್ಸ್ ಕಡಿಮೆ ಆಗ್ತಾ ಇದೆ. ತುಂಬ ವೆಯ್ಟ್ ಏನು ಒಂದು ವಾರದಲ್ಲಿ 1 kg 2 kg ಆ ಥರ ಎಲ್ಲ ಏನು ಕಡಿಮೆ ಆಗೋದಿಲ್ಲ. ಸ್ವಲ್ಪವೇ ವೆಯ್ಟ್ ಕಡಿಮೆ ಆಗ್ತಾ ಉಂಟು. ನಾನು ವೀಕ್ಲಿ ಒನ್ಸ್ ನಿಮಗೆ ಕರೆಕ್ಟ್ ವೆಯ್ಟ್ ತೋರಿಸ್ತೇನೆ. ಪ್ರತಿ ದಿವಸ ವೆಯ್ಟ್ ನೋಡೋದು ಅಂತ ಹೇಳಿ ವಿಡಿಯೋ ಶೂಟ್ ಮಾಡೋದು ಅದೆಲ್ಲ, ಮತ್ತು ತುಂಬ ವೇರಿಯೇಷನ್ ಕೂಡ ಬರೋದಿಲ್ಲ. ಒನ್ಸ್ ವೀಕ್ ನೋಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಒನ್ಸ್ ವೀಕ್ ನಿಮಗೆ ನಾನು ಎಷ್ಟು ವೆಯ್ಟ್ ಇದೆ ನಾನು ಅದನ್ನು ಕರೆಕ್ಟ್ ತೋರಿಸ್ತೇನೆ ವಿಡಿಯೋ ಮಾಡಿಕೊಂಡು. ಈಗ ನಾನು ಮಾರ್ನಿಂಗ್ ವರ್ಕೌಟ್ ಎಲ್ಲ ಆಯಿತು. ಬೆಳಿಗ್ಗೆದ್ದು ನೀರು ಕುಡ್ದಿದ್ದೇನೆ, 1 ಗ್ಲಾಸು ನೀರು ಕುಡಿದು ವರ್ಕೌಟ್ ಮಾಡಿ ಈಗ ಜ್ಯೂಸ್ ಮಾಡಿಕೊಳ್ಳುವ ಅಂಥೇಳಿ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ ABC ಜ್ಯೂಸ್. ABC ಅಂತ ಹೇಳಿದರೆ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಅಂತ ಹೇಳಿ ಕೂಡ ಹೇಳ್ತಾರೆ. ಬದಲು ನೀವು ಆ್ಯಪಲ್ನ ಬದಲು ಆಮ್ಲವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೀಟ್ರೂಟು ಜೊತೆಗೆ ಕೂಕುಂಬರ್ ಕೂಡ ಸೇರಿಸಿಕೊಂಡಿದ್ದೇನೆ. ಆಮೇಲೆ ಕ್ಯಾರೆಟ್, ಇವುಗಳನ್ನೆಲ್ಲ ತುರ್ಕೊಂಡು ಈಗ ಜ್ಯೂಸ್ ಮಾಡ್ತಾ ಇದ್ದೇನೆ. ತುರಿದು ಇದಕ್ಕೆ ಬೇಕಾದ ನೀವು ಪುದೀನ ಎಲೆ ಮತ್ತು ಲೆಮನ್ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಪುದೀನ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಜ್ಯೂಸಿಗೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಬೆಳಗಿನ ಹೊತ್ತು ಈ ರೀತಿ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಇದನ್ನು ದಿನ ನೀವು ಮಾಡಿಕೊಳ್ಳಿ, ಕನ್ಸಿಸ್ಟೆನ್ಸಿ ಮಾಡಿಕೊಳ್ಳಿ. ಈ ಥರ ಜ್ಯೂಸ್ ಮಾಡ್ಕೊಳ್ಳಿಕ್ಕೆ ಕೆಲವರಿಗೆ ಬೋರ್ ಆಗ್ತದೆ, ದಿನ ಯಾರು ಮಾಡ್ತಾರೆ ಅಂತ ಅನ್ನಿಸ್ಬೋದು. ಬಟ್ ನೀವು ಹ್ಯಾಬಿಟ್ ಮಾಡಿಕೊಳ್ಳಿ, ಡೈಲಿ ಒಂದು 4 ದಿನ 5 ದಿನ ಕಂಟಿನ್ಯೂಸ್ ಕುಡೀರಿ. ಆಗ ನಿಮಗೆ ಅನಿಸುತ್ತೆ ಡೈಲಿ ಕುಡಿದ್ರೆ ಎಷ್ಟು ಬೆನಿಫಿಟ್ ಆಗ್ತದೆ, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಆಗ್ತದೆ, ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಇನ್ನೂ ಈಗ ಒಂದು 30 ವರ್ಷದ ನಂತರ 40 ವರ್ಷದ ನಂತರದ ಮಹಿಳೆಯರೆಲ್ಲರೂ ಕೂಡ ಈ ರೀತಿಯ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡ್ತದೆ. ಇದೆಲ್ಲವೂ ಕೂಡ ಏಜ್ ಈಗ 40 ವರ್ಷಕ್ಕೆ ಕೆಲವರು 60 ವರ್ಷದ ಥರ ಕಾಣಿಸ್ಬೋದು. ಆ ಥರ ಎಲ್ಲ ಕಾಣಿಸಲ್ಲ, ಸ್ಕಿನ್ ಎಲ್ಲ ತುಂಬ ಗ್ಲೋ ಆಗ್ತದೆ. ಹಾಗೆ ನಮಗೆ ದಿನಕ್ಕೆ ಒಂದು ಈ ಲಿಂಬೆ ರಸವನ್ನು ಕುಡಿಯೋದ್ರಿಂದ, ಒಂದು ಲಿಂಬೆ ದಿನಕ್ಕೆ ನಮಗೆ ಎಷ್ಟು ವಿಟಮಿನ್ ಸಿ ಬೇಕು ಅಷ್ಟು ನಮಗೆ ಆ ಲಿಂಬೆಯಲ್ಲಿ ಸಿಗ್ತದೆ. ಹಾಗಾಗಿ ಲಿಂಬೆ ಹಣ್ಣಿನ ರಸ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವಿಟಮಿನ್ ಸಿ ಕೊರತೆ ಆದರೂ ಕೂಡ ಕೆಲವೆಲ್ಲ ಆರೋಗ್ಯ ಸಮಸ್ಯೆಗಳು ಶುರುವಾಗ್ತದೆ. ಹಾಗಾಗಿ ಲೆಮನ್ ಕೂಡ ಪ್ರತಿದಿನ ಲೆಮನ್ ವಾಟರ್ ಕುಡಿಬೋದು, ಅಥವಾ ಈ ಥರ ತರಕಾರಿ ಜ್ಯೂಸ್ ಕುಡಿಬೋದು. ಅಥವಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇನ್ನು ನಾನು ಕೆಲವು ನಿಮಗೆ ಮೋಟಿವೇಶನ್ ಟಿಪ್ ಅಂತ ಹೇಳ್ತೇನೆ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಆದರೆ ಅದನ್ನು ಕನ್ಸಿಸ್ಟೆನ್ಸ್ ಆಗಿ ಮುಂದುವರಿಸಿ, ಸ್ಟಾಪ್ ಮಾಡಬೇಡಿ. ಎಲ್ಲಿಯೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಇದು ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನಗೆ ಕೂಡೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಬೇಡಿ. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕೈಲಾದ ಪ್ರಯತ್ನವನ್ನು ನೀವು ಮಾಡಿ. ಮ್ಯಾಕ್ಸಿಮಮ್ ಪ್ರಯತ್ನವನ್ನು ನೀವು ಮಾಡಬೇಕು. ಮಾಡಿದಾಗ ಏನು ರಿಸಲ್ಟ್ ಬರುತ್ತೋ ಅದು ಆಮೇಲೆ ಬಿಟ್ಟ ವಿಚಾರ. ಯಾಕೆ ಅಂತ ಹೇಳಿದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಪ್ರಯತ್ನ ಮಾಡದೇನೆ ರಿಸಲ್ಟ್ ಇಲ್ಲ, ನನಗೆ ಸುಮ್ಮನೆ ವೆಯ್ಟ್ ಲಾಸ್ ಅಂತೇಳಿ ಡಯಟ್ ಮಾಡೋದು ವೇಸ್ಟ್, ನಾನು ಏನು ಮಾಡಿದರೂ ವೆಯ್ಟ್ ಲಾಸ್ ಆಗೋದಿಲ್ಲ, ಆ ಥರ ಥಿಂಕ್ ಮಾಡಬೇಡಿ. ಖಂಡಿತ ಆಗ್ತದೆ. ಈ ಒಬ್ಬರಿಗೆ ಒಂದು ವಾರದಲ್ಲಿ ಆಗುವಂಥದ್ದು ನಿಮ್ಮ ಕೈಯಲ್ಲಿ ಅದು ಸ್ವಲ್ಪ ಲೇಟ್ ಆಗ್ತದೆ ಅಂದರೆ 2 ವಾರ ಹೋಗ್ಬೋದು, 3 ವಾರ ಹೋಗ್ಬೋದು. ಆದರೆ ಪ್ರಯತ್ನ ನಿಲ್ಲಿಸಬಾರ್ದು, ಸ್ವಲ್ಪವೇ ಪ್ರಯತ್ನ ಮಾಡ್ತಾ ಇರಬೇಕು. ಏನು ಅಂತ ಹೇಳಿದರೆ 30 ವರ್ಷದ ನಂತರ 40 ವರ್ಷದ ನಂತರ ಈ ವೆಯ್ಟ್ ಲಾಸ್ ಜರ್ನಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ನಮಗೆ ನಮ್ಮ ಬಾಡಿಯಲ್ಲಿ ಮಹಿಳೆಯರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಬರ್ತದೆ, ಬಾಡಿಯಲ್ಲಿ ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ. ಇಂಥ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಅಕ್ಕಿ ಹುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ಹಾಕಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಮಸಾಲೆ ಧನಿಯಾ ಪುಡಿ, ಜೀರಾ ಪುಡಿ, ಒಂಚೂರು ಗರಂ ಮಸಾಲೆ, ಮೆಣಸಿನ ಹುಡಿ, ಒಂದು ಸ್ವಲ್ಪ ಹಳದಿ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ತರಕಾರಿ ಹಸಿಮೆಣಸು, ನೀರುಳ್ಳಿ, ಕ್ಯಾರೆಟನ್ನು ತುರ್ದು ಹಾಕ್ಕೊಂಡಿದ್ದೇನೆ. ಜೊತೆಗೆ 1.5 ಚಮಚದಷ್ಟು ಎಳ್ಳು ಕೂಡ ಹಾಕ್ಕೊಂಡಿದ್ದೇನೆ. ಎಳ್ಳನ್ನು ನಾವು ದಿನನಿತ್ಯ ಸೇವಿಸೋದು ನಮಗೆ ತುಂಬಾ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿ ಸಿಗ್ತದೆ. ಕ್ಯಾಲ್ಸಿಯಂ ಬೇಕು ಅಂತ ಹೇಳಿದರೆ ನಮಗೆ ಎಳ್ಳನ್ನು ತಿನ್ನಬೇಕು, ಹಾಲನ್ನು ಕುಡಿಬೇಕು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನೀವು ಅಥವಾ 11 ಗಂಟೆ ಅಷ್ಟೊತ್ತಿಗೆ ಸೀಬೆ ಅಥವಾ ಪೇರಳೆ ಹಣ್ಣು ಅದೆಲ್ಲ ತುಂಬಾ ಒಳ್ಳೆಯದು. ಫೈಬರ್ ಇದೆ, ವಿಟಮಿನ್ ಇದೆ, ಎಲ್ಲವೂ ಇದೆ.
ಅದನ್ನು ನೀವು ಸೇವಿಸ್ಬೋದು. ಹಾಗಾಗಿ ನೀವು ಡಿಮೋಟಿವೇಟ್ ಆಗಬೇಡಿ ಯಾವತ್ತೂ ಕೂಡ. ಇದನ್ನಿಗೆ ಚೆನ್ನಾಗಿ ಕಲಸಿಕೊಂಡು ಇದಕ್ಕೆ ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡಿ, ಅಕ್ಕಿ ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಕಲಸಿ ರೊಟ್ಟಿ ತಟ್ಟಿದರೆ ರುಚಿಯಾದಂತಹ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ. ಇಲ್ಲಿ ನೀವು ಮಾಡಬೇಕಾದಷ್ಟೇ ಮಾಡ್ರೇಷನಲ್ಲಿ ತಿನ್ನಬೇಕು. ಅಕ್ಕಿ ರೊಟ್ಟಿ ರುಚಿಯಾಗಿದೆ ಅಂತ ಹೇಳಿ 4 ರೊಟ್ಟಿ ತಿನ್ನೋದಲ್ಲ. ನಾನಿಲ್ಲಿ ನಿನ್ನೆ 1 ಅಥವಾ 2 ಒಂದು ದೊಡ್ಡಕ್ಕೆ ರೊಟ್ಟಿ 1 ತಟ್ಟಿ ತಂದರೆ ಒಂದೇ ಸಾಕಾಗ್ತದೆ. ಅದರ ಜೊತೆಗೆ ನೀವು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ರೊಟ್ಟಿ ಮತ್ತೊಂದು ಚಿಕ್ಕ ರೊಟ್ಟಿ ತಟ್ಟಿ 2 ರೊಟ್ಟಿಯನ್ನು ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಗೊಂಡಿದ್ದೇನೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದರೆ ನಮಗೆ ಒಂದು ನೆಮ್ಮದಿ ಇರ್ತದೆ. ಡಯಟ್ ಮಾಡ್ತೇನೆ ಅಂತ ಕೂಡ ಅನ್ನಿಸೋದಿಲ್ಲ. ಇದೇ ರೀತಿಯಲ್ಲಿ ನೀವು ರಾಗಿ ಹಿಟ್ಟಿನಿಂದ ರಾಗಿ ರೊಟ್ಟಿಯನ್ನು ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ರಾಗಿ, ಜೋಳದ ಹಿಟ್ಟು ಎಲ್ಲವನ್ನು ಸೇರಿಸ್ಕೊಂಡು ಕೂಡ ರೊಟ್ಟಿ ಮಾಡ್ಕೊಳ್ಬೋದು. ಆದರೆ ಟೇಸ್ಟ್ ವೈಸ್ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನಿವತ್ತು ಅಕ್ಕಿ ರೊಟ್ಟಿಯನ್ನು ಟ್ರೈ ಮಾಡಿದೆ. ರಾಗಿ ಹುಡಿ ತಂದದ್ದು ಖಾಲಿಯಾಗಿತ್ತು, ಇಲ್ಲಾಂದರೆ ನಾನು ರಾಗಿ ರೊಟ್ಟಿ ಕೂಡ ಮಾಡ್ಕೊಳ್ತೇನೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆದ ಕಾರಣ 40ನೇ ವಯಸ್ಸಲ್ಲಿ ಕೆಲವರಿಗೆ ತುಂಬ ಸಮಸ್ಯೆಗಳಿರ್ತದೆ. ಒಂದು ಮುಟ್ಟು ನಿಲ್ಲುವ ಸಮಯ ಬಂದಿರ್ತದೆ, ಮೆನೋಪಾಸ್ ಸಿಂಪ್ಟಮ್ಸ್ ಎಲ್ಲ ಇರ್ತದೆ. ತುಂಬ ಸುಸ್ತಾಗೋದು, ಮಾನಸಿಕವಾಗಿ ಕೂಡ ತುಂಬ ಟೆನ್ಷನ್ ಆಗೋದು, ಏನೇನೋ ಯೋಚನೆಗಳು ಬರುವಂಥದ್ದು, ರಾತ್ರಿ ನಿದ್ದೆ ಬರದೇ ಇರುವಂಥದ್ದು, ಇದೆಲ್ಲ ನಾವು ಒಂದು ಮುಟ್ಟು ನಿಲ್ಲುವ ಸಮಯ ಬರುವಾಗ ಏನೇನೋ ಸಿಂಪ್ಟಮ್ಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ. ಎಲ್ರಿಗೂ ಒಂದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥ ಎಲ್ಲ ಸಿಂಪ್ಟಮ್ಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು, ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಹೆಲ್ದಿ ಲೈಫ್ ಸ್ಟೈಲ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು ಅಂದರೆ ನಿಯಮಿತವಾಗಿ ನೀರನ್ನು ಕುಡಿಯುವುದು, ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡುವುದು, ಮತ್ತು ತುಂಬ ಟೆನ್ಷನನ್ನು ತುಂಬ ಕಡಿಮೆ ಮಾಡ್ಕೊಳ್ಳೋದು. ಅತಿ ಕಡಿಮೆ ಎಲ್ಲದಕ್ಕೂ ಕೆಲವರು ತಲೆಬಿಸಿ ಮಾಡ್ಕೊಳ್ತಾರೆ. ಈಗ ದಪ್ಪ ಇದ್ದೇನೆ ಅಂತ ಹೇಳಿದರೂ ಅದಕ್ಕೂ ತಲೆಬಿಸಿ ಮಾಡೋದು. ಆರೋಗ್ಯ ಸರಿ ಇಲ್ಲ, ಏನೋ ಥೈರಾಯ್ಡ್ ಬಂತು, PCOD ಬಂತು, ಹೊಟ್ಟೆ ದೊಡ್ಡದಿದೆ, ಅಥವಾ ದಪ್ಪಾಗಿದ್ದೇನೆ, ತುಂಬ ಆರೋಗ್ಯ ಸರಿ ಇಲ್ಲ, ಕೂಡೋದಿಲ್ಲ, ಇಂಥ ವಿಷಯಗಳಿಗೆ ಕೂಡ ಮಾನಸಿಕವಾಗಿ ತುಂಬ ನೋವು ಪಡೋದು. ಅಯ್ಯೋ ನನಗೆ ಏನು ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ದಪ್ಪ ಇದ್ದೇನೆ, ನಾನು ಏನು ಮಾಡಿದರೂ ಕೂಡ ಸಪುರ ಆಗೋದಿಲ್ಲ ಅಂತ ಹೇಳಿ ಅದೇ ವಿಷಯಕ್ಕೆ ಕೂಡ ನೀವು ಟೆನ್ಷನ್ ಮಾಡ್ತಾ ಇದ್ದರೆ ಖಂಡಿತ ನೀವು ಸಪುರವೂ ಆಗೋದಿಲ್ಲ. ಇನ್ನಷ್ಟು ನಿಮ್ಮ ಆರೋಗ್ಯ ಹದಗೆಡ್ತದೆ. ನೀವು ಮತ್ತೆ ಕೂಡ ಕೊರಗ್ತಾ ಇರಬೇಕಾಗ್ತದೆ. ಅದಕ್ಕೆ ನೀವು ಮಾಡಬೇಕಾದಿಷ್ಟೇ, ಮೊದಲು ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಳಿ. ಕೂಲಾಗಿ ಕಣ್ಣು ಮುಚ್ಚಿ ಒಂದು 10 ನಿಮಿಷ ಧ್ಯಾನ ಮಾಡಿ. ಯೂಟ್ಯೂಬಲ್ಲೆಲ್ಲ ನಿಮಗೆ ಧ್ಯಾನದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ್ರೆ ಹೇಗೆ ಧ್ಯಾನ ಮಾಡೋದು, ಹೇಗೆ ಪ್ರಾಣಾಯಾಮ ಮಾಡೋದು ಎಲ್ಲವೂ ಕೂಡ ಯೂಟ್ಯೂಬಲ್ಲಿ ಎಲ್ಲವೂ ಫ್ರೀಯಾಗಿ ಸಿಗ್ತದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಮೆಡಿಟೇಷನ್, ಹೌ ಟು ಪ್ರಾಣಾಯಾಮ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಅದೇ ರೀತಿ ದಿನಕ್ಕೊಂದು 5 ನಿಮಿಷ 10 ನಿಮಿಷ ನಿಮ್ಮ ಕೈಲಾದ ಪ್ರಯತ್ನ ಮಾಡಿ. ಆಗ ನಿಮ್ಮ ಮೈಂಡಿಗೆ, ಮನಸ್ಸಿಗೆ ರಿಲ್ಯಾಕ್ಸ್ ಖಂಡಿತ ಸಿಗ್ಬೋದು. ಆಮೇಲೆ ಧ್ಯಾನ ಮಾಡೋದರಿಂದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋದನ್ನು ತಡೀತದೆ. ಮತ್ತು ದೇವರ ಬಗ್ಗೆ ಧ್ಯಾನ ಮಾಡಿ, ಭಕ್ತಿಗೀತೆ ಕೇಳಿ, ಭಾವಗೀತೆ, ಭಕ್ತಿಗೀತೆ, ನಿಮಗೆ ಸಿನಿಮಾ ಪದ್ಯ ಇಷ್ಟ ಆದರೆ ನಿಮ್ಮ ಇಷ್ಟವಾದ ಮ್ಯೂಸಿಕನ್ನು ಕೇಳ್ತಾ ಸಮಯವನ್ನು ತುಂಬ ಚೆನ್ನಾಗಿ ಸಂತೋಷವಾಗಿ ಕಳಿಬೋದು. ಹೇಗೇ ಇರಲಿ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿರಲಿ, ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರಲಿ. ಹಾಗೆ ನಿಮಗೋಸ್ಕರ ನೀವು ಬದುಕಲಿಕ್ಕೆ ಅಂತ ಹೇಳಿ ಏನು ನಾನು ಚೆನ್ನಾಗಿರಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಷಿಯಸ್ ಇರಲಿ. ನಿಮಗೋಸ್ಕರ ನೀವು ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆ ಆದರೂ ಟೈಮ್ ಕೊಡಿ. ಆಮೇಲೆ ಎಲ್ಲ ಕೆಲಸ ಮಾಡ್ಬೋದು. ಮನೆ ಕೆಲಸ, ಮಕ್ಕಳ ಕೆಲಸ, ಎಲ್ಲ ಫ್ಯಾಮಿಲಿ ಕೆಲಸಗಳನ್ನು ನಾವು ಮಾಡ್ಕೊಳ್ಬೋದು. ಇಲ್ಲಿ ನಾನು ಲಂಚಿಗೆ ಇವತ್ತು ಹುರುಳಿಕಾಳಿದು ಸಾರು ಮಾಡ್ಕೊಂಡಿದ್ದೇನೆ. ಹಾಗೆ ಹೀರೆಕಾಯಿಯದ್ದು ಪಲ್ಯ ಮಾಡ್ಕೊಂಡಿದ್ದೇನೆ. ಇವಿಷ್ಟು ಪಲ್ಯವನ್ನು ಹೇರಳವಾಗಿ ಜಾಸ್ತಿಯಾಗಿ ತಿನ್ನಿ, ಯಾಕೆಂದರೆ ಅದರಲ್ಲಿ ಫೈಬರ್ ಕಂಟೆಂಟ್, ಹಾಗೆ ತರಕಾರಿಗಳಲ್ಲಿ ವಿಟಮಿನ್ಸ್ ಎಲ್ಲ ಸಿಗ್ತದೆ. ಹಾಗಾಗಿ ಜಾಸ್ತಿ ತರಕಾರಿ, ಅನ್ನ. ಹಾಗೆ ನಾನು ಹುರುಳಿಕಾಳು ಸಾರನ್ನು ಮಾಡ್ಕೊಂಡಿದ್ದೇನೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಮಸಾಲೆ ಜೊತೆಗೆ ಹುರುಳಿಕಾಳು ಹಾಕಿ ಗ್ರೈಂಡ್ ಮಾಡಿ, ಹುರುಳಿಕಾಳು ಸಾರು ಮಾಮೂಲಿ ನಿಮಗೆ ಗೊತ್ತಿದೆ, ಅದನ್ನು ರೆಸಿಪಿ ನಾನೇನು ತೋರಿಸಲಿಲ್ಲ ಇಲ್ಲಿವತ್ತು, ಮಾಮೂಲಿಯಾಗಿ ಮಾಡಿಕೊಂಡಿದ್ದು.
ಹುರುಳಿ ಅಂದರೆ ಒಳ್ಳೆ ಪ್ರೋಟೀನ್ ಸೋರ್ಸು. ವೆಜಿಟೇರಿಯನ್ಗಳಿಗೆ ಹುರುಳಿ ಕಾಳಲ್ಲಿ ಪ್ರೋಟೀನ್ ಸಿಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಹುರುಳಿ ಕಾಳು ಏನು ಸಾರನ್ನು ಮಾಡ್ಕೊಂಡಿದ್ದೇನೆ. ಈವ್ನಿಂಗಿಗೆ ನಾನು ಪೇರಳೆ ತಗೊಂಡಿದ್ದೇನೆ. ಪೇರಳೆ ನಾನು 2 ಪೀಸ್ ಪೇರಳೆ ತೆಕ್ಕೊಂಡಿದ್ದೆ. ಎಷ್ಟು ಬೇಕಾದ್ರೆ ನೀವು ಒಂದು ಇಡೀ ಪೇರಳೆ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಗೊಳ್ಳಿ, ಅದು ಒಳ್ಳೆ ಫೈಬರ್. ಹಾಗೆ ಡಿನ್ನರಿಗೆ 1 ರೊಟ್ಟಿ, ಪಲ್ಯ ಮತ್ತು ಒಂದು 4 ತುಂಡು ಕ್ಯಾರೆಟನ್ನು ತಗೊಂಡಿದ್ದೇನೆ. ಇದಾಗಿತ್ತು ನನ್ನ ಡಿನ್ನರ್. ಹಾಗೆ ಮೋಟಿವೇಶನ್ ಕಳ್ಕೊಬೇಡಿ, ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಿ, ಇದು ನೀರನ್ನು ಸಾಕಷ್ಟು ಕುಡೀರಿ, ನಿದ್ದೆ ಮಾಡಿ, ಟೆನ್ಷನ್ ಕಮ್ಮಿ ಮಾಡಿ. ಈ 3 ರೂಲ್ಸು ನೀವು ವೆಯ್ಟ್ ಲಾಸಲ್ಲಿ ನೋಡಲಿಲ್ಲ ಅಂದರೆ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಒಂದು ಕರೆಕ್ಟ್ ಟೈಮ್ 10 ಗಂಟೆ ರಾತ್ರಿ ಮಲಗಿ ಬೆಳಿಗ್ಗೆ ಬೇಗ ಏಳುವಂಥದ್ದು, ಅದನ್ನು ರೂಢಿಸ್ಕೊಳ್ಬೇಕು. ಮತ್ತೊಂದು ನೀರು ಕುಡಿಯೋದು, ಎಷ್ಟೇ ಹೇಳಿದರೂ ಕೂಡ ನೀರು ಕುಡಿಯೋದು ಮರ್ತೋಗುತ್ತೆ. ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಗಂಟೆಗೊಮ್ಮೆ ಸಿಪ್ ಅಂತೇಳಿ ದಿನಕ್ಕೊಂದು 3 ಲೀಟ್ರಷ್ಟು ನೀರನ್ನು ಕನಿಷ್ಠ ನೀವು ಕುಡಿಲೇಬೇಕು. ನೀರು ಕುಡಿಲಿಲ್ಲ ಅಂದರೂ ವೆಯ್ಟ್ ಲಾಸ್ ಆಗೋದಿಲ್ಲ. ಏನೇ ಮಾಡಿದರೂ ಯಾಕೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ ಚಿಂತೆ ಮಾಡಬೇಡಿ. ಚಿಂತೆ ಮಾಡೋದ್ರಿಂದ ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗಾಗಿ ಕೂಲಾಗಿ ಆರಾಮಾಗಿ ಎಷ್ಟು ಮಾಡ್ರೇಷನ್ ಆಗಿ ಎಲ್ಲ ತಿನ್ನೋದ್ರಲ್ಲಿ ಒಂದು ಹಿತಮಿತವಾಗಿ ತಿನ್ನುತ್ತಾ, ತುಂಬ ನೀರು ಕುಡಿತಾ, ಚಂದ ನಿದ್ದೆ ಮಾಡ್ತಾ ಇದ್ದರೆ ನೀವು ಆರಾಮ್ಸೆ ತಿಂಗಳಿಗೆ ಒಂದು 3-4 kgಯಷ್ಟು ವೆಯ್ಟನ್ನು ಆರೋಗ್ಯಕರವಾಗಿ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.